ಹೊಳೆನರಸೀಪುರ ತಾಲೂಕಿನ ಐಚನಹಳ್ಳಿ ರಸ್ತೆಯಲ್ಲಿರುವ ಋಷಿಶ್ರೀ ವಿದ್ಯಾಸಂಸ್ಥೆಯ ಸಂಸ್ಥಾಪಕರ ವಿರುದ್ಧ ಪೋಷಕರು ಪ್ರತಿಭಟನೆ ನಡೆಸಿದ ಘಟನೆ ಮಂಗಳವಾರ ನಡೆಯಿತು. ಪೋಷಕರು ಮಕ್ಕಳನ್ನು ಶಾಲೆಗೆ ದಾಖಲಿಸುವ ಸಂದರ್ಭದಲ್ಲಿ ಪ್ರತಿಯೊಬ್ಬರಿಂದ 1 ಲಕ್ಷ ರೂಪಾಯಿ ಹಣವನ್ನು ಮುಂಗಡ ಪಡೆದು ಹಿಂದಿರುಗಿಸುವ ಭರವಸೆ ಜೊತೆಗೆ ಒಪ್ಪಂದ ಪತ್ರ ನೀಡಿದ್ದರು. ಕಳೆದ ಏಪ್ರಿಲ್ನಲ್ಲಿ ಆಡಳಿತ ಮಂಡಳಿ ವಿರುದ್ಧ ಪೋಷಕರು ಮಾತಿನಂತೆ ಹಣ ವಾಪಸ್ ನೀಡದೇ ಇದ್ದಾಗ ಪ್ರತಿಭಟನೆ ನಡೆಸಿ, ನಮ್ಮ ಮಕ್ಕಳನ್ನು ಶಾಲೆಗೆ ಸೇರಿಸುವಾಗ ಹಿಂದಿರುಗಿಸುವ ಭರವಸೆ ಜೊತೆಗೆ ಒಪ್ಪಂದ ಪತ್ರ ನೀಡಿ ಪ್ರತಿ ಪೋಷಕರಿಂದ 1 ಲಕ್ಷ ರೂಪಾಯಿಗಳನ್ನು ಪಡೆದಿದ್ದೀರಿ. ನಾವು ಈ ಮೊದಲು ಸಭೆ ಸೇರಿ ಕೇಳಿದಾಗ ಶಾಲೆಯ ಸಂಸ್ಥಾಪಕ ಕಾರ್ಯದರ್ಶಿ ಸುರೇಶ್ ಗುರೂಜಿ ಅವರು ಪೋಷಕರಿಗೆ ಭರವಸೆ ನೀಡಿ ನಮ್ಮ ಶಾಲೆಯಿಂದ ವರ್ಗಾವಣೆ ಪಡೆಯುವ 60 ಮಕ್ಕಳಿಗೆ ತಲಾ 50,000 ರೂಪಾಯಿಗಳನ್ನು ಜುಲೈ 24ರೊಳಗೆ ಪಾವತಿ ಮಾಡುವುದರಾಗಿ ಮುಚ್ಚಳಿಕೆ ಬರೆದು ಕೊಟ್ಟಿದ್ದರು. ಆದರೆ ಅಂದು ಮುಚ್ಚಳಿಕೆ ಪತ್ರ ಬರೆದು ಕೊಟ್ಟ ಶಾಲೆಯ ಕಾರ್ಯದರ್ಶಿ ಒಬ್ಬರಿಗೂ 1 ರೂಪಾಯಿ ನೀಡದೆ ಬೇಜವಾಬ್ದಾರಿಯ ವರ್ತನೆಯಿಂದ ಬೇಸತ್ತು ಪೋಷಕರು ಶಾಲೆಗೆ ತೆರಳಿ ಹಿಂದೆ ನೀಡಿದ್ದ ಭರವಸೆಯಂತೆ ಹಣ ನೀಡಬೇಕೆಂದು ಕೂಗಾಡಿ ಪ್ರತಿಭಟನೆ ನಡೆಸಿದರು. ಪೋಷಕರ ಒತ್ತಾಯಕ್ಕೆ ಮಣಿಯದ ಕಾರ್ಯದರ್ಶಿ ಅವರು ಹಣ ನೀಡಲು 15 ದಿನಗಳ ಕಾಲಾವಕಾಶ ಬೇಕೆಂದು ತಿಳಿಸಿದ್ದರಿಂದ ಸಿಡಿದೆದ್ದ ಪೋಷಕರು ನಿಂದಿಸಿ ಆಕ್ರೋಶ ವ್ಯಕ್ತಪಡಿಸಿದರೂ ಸಹ ಸಂಸ್ಥೆಯ ಕಾರ್ಯದರ್ಶಿ ಸುರೇಶ್ ಗುರೂಜಿ ಅವರು ಮಾತ್ರ ಯಾವುದೇ ಉತ್ತರ ನೀಡದೆ ತಮ್ಮ 15 ದಿನಗಳ ಕಾಲಾವಕಾಶದ ಪಟ್ಟು ಸಡಿಲಿಸದೆ ಹೋಗಿದ್ದರಿಂದ ಪರಿಸ್ಥಿತಿ ವಿಕೋಪಕ್ಕೆ ಹೋಗುವ ಹಂತ ತಲುಪಿ ಪೊಲೀಸರು ಮಧ್ಯ ಪ್ರವೇಶಿಸಿದರು. ಪೊಲೀಸರ ಪ್ರವೇಶದ ನಂತರವೂ ಪೋಷಕರು ನಮ್ಮ ಹಣ ಬಾರದೆ ನಾವು ಹಿಂದಿರುಗುವುದಿಲ್ಲ, ಅಕಸ್ಮಾತ್ ಪರಿಸ್ಥಿತಿ ವಿಕೋಪಕ್ಕೆ ಹೋದರೆ ಶಾಲೆಗೆ ಬೀಗ ಜಡಿಯುವುದಾಗಿ ಪಟ್ಟು ಹಿಡಿದರು. ಈ ಮಧ್ಯೆ ಕೆಲವರು ಶಾಲೆಯ ಕಾರ್ಯದರ್ಶಿ ಮತ್ತು ಪೋಷಕರ ನಡುವೆ ನಿಂತು ಸಮಸ್ಯೆ ಪರಿಹಾರಕ್ಕೆ ಮುಂದಾದರಾದರೂ ಸಹ ಪೋಷಕರು ಮಾತ್ರ ಕ್ಯಾರೆ ಎನ್ನದೆ ಮಧ್ಯಸ್ಥಿತಿಗೆ ಬಂದವರೇ ನಮಗೆ ಹಣ ವಾಪಸ್ ಕೊಡಿ ಎಂದು ಪಟ್ಟು ಹಿಡಿದರು. ಪರಿಸ್ಥಿತಿ ಕೈಮೀರಿ ಹೋಗುವ ಹಂತ ತಲುಪಿದ್ದರಿಂದ ಕಾರ್ಯದರ್ಶಿ ಸುರೇಶ್ ಗುರೂಜಿ ಅವರು ಪುನಃ ಠಾಣೆ ಮೆಟ್ಟಿಲೇರುವ ಹಂತ ತಲುಪಿತು. ಪೋಷಕರು ಮಾತ್ರ ತಮ್ಮ ಹಣ ಬರುವವರೆಗೂ ಶಾಲೆ ಹೊರಗೆ ಹೋಗುವುದಿಲ್ಲ ಎಂದು ಪಟ್ಟು ಹಿಡಿದರು.